ಡೊನಾಲ್ಡ್ ಟ್ರಂಪ್ ನಮ್ಮ ಇಂಡಿಯಾ ಮೇಲೆ ಯಾವ್ಯಾವ ರೀತಿ ಅವನು ಚಾಲೆಂಜ್ ಹಾಕ್ಬೋದು, ಯಾವ್ಯಾವ ರೀತಿ ಸೇಡನ್ನ ತೀರಿಸ್ಕೋಬೋದು, ಅದೆಲ್ಲ ಪ್ರಯತ್ನಗಳನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾನೆ. ನೀವು ಅಬ್ಸರ್ವ್ ಮಾಡಿ, ಡೊನಾಲ್ಡ್ ಟ್ರಂಪು ಇದೆಲ್ಲ ಮುಂಚೆ ಇರಲಿಲ್ಲ. ತಾರೀಫ್ ಆಗಿರ್ಬೋದು, ಟ್ಯಾಕ್ಸ್ ಆಗಿರ್ಬೋದು, ಈ ಥರ ಅಪ್ಲಿಕೇಬಿಲಿಟಿ ಆಗಿರ್ಬೋದು, ಈ ಥರ ತುಂಬ ಚಾಲೆಂಜಸ್ನ ತಗೊಂಡು ಇಂಡಿಯಾ ಮೇಲೆ ಹೇರಿ ಇಂಡಿಯಾದಿಂದ ಏನು ರೆಸ್ಪಾನ್ಸ್ ಬರುತ್ತೆ ಅಂತ ಕಾದು ನೋಡೋದು, ಇವೆಲ್ಲ ಮುಂಚೆ ಇರಲಿಲ್ಲ, ಈಗೀಗ ಬಂದಿರೋದು. ಯಾವಾಗ ಡೊನಾಲ್ಡ್ ಟ್ರಂಪು ಪ್ರತಿಯೊಂದು ದೇಶದ ಮೇಲೂ ರೆಸಿಪ್ರೋಕಲ್ ತಾರೀಫ್ನ ಅಪ್ಲಿಕೇಬಲ್ ಮಾಡ್ದ, ಅವಾಗಿಂದನೇ ಇದೆಲ್ಲ ಯುದ್ಧ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಯಾಕೆ ಟ್ರಂಪು ನಮ್ಮ ಇಂಡಿಯಾನೇ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾಕೆ ಟ್ರಂಪ್ಗೆ ನಮ್ಮ ಇಂಡಿಯಾನೇ ಬೇಕು, ಇದ್ರ ಬಗ್ಗೆ ನಾವು ಥಿಂಕ್ ಮಾಡಬೇಕಾಗುತ್ತೆ. ಬಿಕಾಸ್ ಏನೇ ಒಂದು ಉದ್ದೇಶ ಇರ್ತೀರೋ ಸುಮ್ಮನೆ ಅಂತೂ ಮಾಡಲ್ಲ, ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ. ಸೊ ಇಲ್ಲಿ ಯಾಕೆ ಈ ಥರ ಟ್ರಂಪು ತಾರೀಫ್ ಆಗ್ತಿದ್ದಾರೆ, ಆ ತಾರೀಫಿಂದ ನಮ್ಮ ಇಂಡಿಯಾಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ನಮ್ಮ ಇಂಡಿಯನ್ ಎಕಾನಮಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ನಮ್ಗೆ ಇಂಡಿಯಾ ಬಗ್ಗೆ ನಾವು ಥಿಂಕ್ ಮಾಡ್ಬೇಕು ಯಾವಾಗಲೂ. ಟ್ರಂಪ್ ತಾರೀಫ್ ಆಗಲಿ, ಅದು ಬೇಡ, ಅದು ನಾವು ಇವಾಗ ಅನ್ಅವಾಯ್ಡಬಲ್, ಅದು ಅವಾಯ್ಡ್ ಮಾಡೋಕ್ಕಾಗಲ್ವಲ್ಲ. ಬಟ್ ಇಂಡಿಯಾ ಯಾವ ರೀತಿ ಪ್ರಿಪೇರ್ ಆಗಬೇಕು, ಇಂಡಿಯಾಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಡಿಯಾ ಬೇರೆ ಬೇರೆ ರೀತಿ ಯಾವ ಥರ ಮೆಜರ್ಸ್ನ ತಗೋಬೋದು, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಟ್ರಂಪ್ ತಾರೀಫು ದಿನೇ ಏರ್ತಾ ಹೋಗ್ತಿದೆ. ಆ್ಯಂಡ್ ಈಗ ಮೊದಲನೇದಾಗಿ ಟ್ರಂಪ್ ಏನು ಮಾಡ್ದ, ಫಸ್ಟ್ 25% ತಾರೀಫ್ನ ಅಪ್ಲಿಕೇಬಲ್ ಮಾಡ್ದ ಇಂಡಿಯಾ ಮೇಲೆ, ಇಂಪೋರ್ಟ್ಸ್ ಮೇಲೆ ಅಪ್ಲಿಕೇಬಲ್ ಮಾಡ್ದ. ಅದಾದಮೇಲೆ ಏನು ಮಾಡ್ದ, ಮತ್ತೆ ಎಕ್ಸ್ಟ್ರಾ 25% ಮಾಡ್ದ, 50% ತಾರೀಫು. ಈಗ ಏನು ಮಾಡಿದ್ದಾನೆ ರೀಸೆಂಟಾಗಿ, ಮೊನ್ನೆ ಬಂದಿರೋ ನ್ಯೂಸ್ ಪ್ರಕಾರ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೆ ಮತ್ತು ಇನ್ನಿತರ ಕಿಚನ್ ಮತ್ತು ವಾಶ್ರೂಮ್ ಪ್ರಾಡಕ್ಟ್ಸ್ ಮೇಲೂ ತಾರೀಫ್ನ ಅಪ್ಲಿಕೇಬಲ್ ಮಾಡಿದ್ದಾನೆ. ನೋಡಿ ಇದು ಎಷ್ಟರ ಮಟ್ಟಕ್ಕೆ ಹೋಗ್ತಿದೆ ಅಂತ. ಸೊ ಇದು ಬಿಟ್ಟರೆ ಹಿಂಗೆ ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೂ ತಾರೀಫ್ ಅಪ್ಲಿಕೇಬಿಲಿಟಿ ಆಗುತ್ತೆ. ಆ್ಯಂಡ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೆ, ಅಂದರೆ ಮೆಡಿಸಿನ್ಸ್, ಮೆಡಿಕಲ್ ರಿಲೇಟೆಡ್ ಪ್ರಾಡಕ್ಟ್ಸ್ ಮೇಲೆ, ಅದ್ರ ಮೇಲೆ ತಾರೀಫ್ ಅಪ್ಲಿಕೇಬಿಲಿಟಿ ಇರಲ್ಲ, ಆಲ್ಮೋಸ್ಟ್ ಯಾವಾಗಲೂ ಇರಲ್ಲ. ಬಟ್ ಟ್ರಂಪ್ ಏನು ಮಾಡ್ದ, ಒಂದು ಹೆಚ್ಚೆ ಮುಂದೆ ಹೋಗಿ ಅದ್ರ ಮೇಲೂ ತಾರೀಫ್ನ ಅಪ್ಲಿಕೇಬಲ್ ಮಾಡಿದ್ದಾನೆ. ನೋಡಿ ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದರೆ, ನಮ್ಮ ಇಂಡಿಯಾ ಯಾವ ರೀತಿ ಮೂವ್ ಆಗ್ಬೋದು, ಇಂಡಿಯಾ ಯಾವ್ಯಾವ ರೀತಿ ಚಾಲೆಂಜ್ನ ತೊಗೋಬೋದು ಅಂತ ಟ್ರಂಪು ಲಿಟ್ರಲಿ ಪೇಷನ್ಸ್ನ ಚೆಕ್ ಮಾಡ್ತಿದ್ದಾನೆ ನಮ್ಮ ಇಂಡಿಯಾದ. ನೋಡಿ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತೀನಿ, ಈ ತಾರೀಫು ಅನ್ನೋದು ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ, ಯಾಕೆ ನಮ್ಮ ಇಂಡಿಯಾಗೆ ಅಪ್ಲಿಕೇಬಲ್ ಆಗುತ್ತೆ. ಟ್ರಂಪು US ಕೂತ್ಕೊಂಡು 50% ತಾರೀಫು, 25% ತಾರೀಫು, ಈ ರೀತಿ ಡಿಫರೆಂಟ್ ಪರ್ಸೆಂಟೇಜ್ ಹಾಕಿ ತಾರೀಫ್ನ ಹೇರ್ತಾ ಇದ್ರೆ ನಮ್ಮ ಇಂಡಿಯಾಗೆ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ನಮ್ಮ ಇಂಡಿಯಾದಿಂದ ಯಾವುದೇ ರೀತಿ ಪ್ರಾಡಕ್ಟ್ಸು ಅಮೇರಿಕಾಗೆ ಎಕ್ಸ್ಪೋರ್ಟ್ ಆದಾಗ ಅಮೇರಿಕನಿಗೆ ಇಂಪೋರ್ಟ್ ಆಗುತ್ತಲ್ವ. ಸೊ ಅಮೇರಿಕಾದಲ್ಲಿ ಇಂಪೋರ್ಟ್ ಆಗುವಾಗ ಅಮೇರಿಕನ್ ಬೈಯರ್ಸು ಯಾರು ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾರೆ 50% ಎಕ್ಸ್ಟ್ರಾ ಡ್ಯೂಟಿನ ಕೊಟ್ಟು ಅದನ್ನು ತೊಗೋಬೇಕಾಗುತ್ತೆ. ಸೊ ಇವಾಗ ನಿಮ್ಗೊಂದು ಕ್ವಶನ್ ಬರುತ್ತೆ, ಮತ್ತು ಇದು ಅಮೇರಿಕಾಗೆ ತಾನೇ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಅಮೇರಿಕಾಗೆ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಇಂಡಿಯಾಗೆ ಹೊಡೆತ ಬಿಡೋಷ್ಟು ಅಮೇರಿಕಾಗೆ ಬಿಡಂದ. ಅವಾಗ ಏನಾಗುತ್ತೆ ಅಂದರೆ 50% ತಾರೀಫ್ನ ಕೊಟ್ಟು ತೊಗೋಬೇಕಲ್ವಪ್ಪ, ಇದು ಯಾಕಿದು ಬೇಡ ಅಂತ ಹೇಳಿ ಅಮೇರಿಕನ್ ಬೈಯರ್ಸು ಇಂಡಿಯನ್ ಪ್ರಾಡಕ್ಟ್ಸ್ನ ತೊಗೊಂಡೇ ಬಿಡ್ತಾರೆ. ಅಮೇರಿಕನ್ ಬೈಯರ್ಸು ಇಂಡಿಯನ್ ಪ್ರಾಡಕ್ಟ್ಸ್ನ ತೊಗೊಳೋದು ಬಿಟ್ಟರೆ ಯಾರಿಗೆ ಲಾಸ್ ಆಗೋದು, ಯಾರಿಗೆ ಇಂಪ್ಯಾಕ್ಟ್ ಆಗೋದು, ಇಂಡಿಯಾಗೆ ಇಂಪ್ಯಾಕ್ಟ್ ಆಗೋದು. ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ 100%ಅಲ್ಲಿ 80%, 75% ಇಂಡಿಯಾಗೆ ಇಂಪ್ಯಾಕ್ಟ್ ಆಗುತ್ತೆ, 25% ಅಷ್ಟೇ ಅಮೇರಿಕಾಗೆ ಇಂಪ್ಯಾಕ್ಟ್ ಆಗುತ್ತೆ. ಆ್ಯಂಡ್ 25% ಅಮೇರಿಕ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಇನ್ಸೈಡರಲ್ಲಿ ನೋಡಿದ್ರೆ ತುಂಬ ಬ್ರಾಡರ್ ಯೋಚನೆ ಮಾಡಿದ್ರೆ ಏನೂ ಇಂಪ್ಯಾಕ್ಟ್ ಆಗಲ್ಲ ಅಮೇರಿಕಾಗೆ, ಬಿಕಾಸ್ ಅದು ದೈತ್ಯವಾಗಿ ಬೆಳೆದಿರೋ ದೇಶ ಅಮೇರಿಕ ಅಲ್ವಾ. ಸೊ ಈಗ ಇಂಪ್ಯಾಕ್ಟ್ ಆಗ್ತಾ ಇರೋದು ಇಂಡಿಯಾಗೇನೆ. ಸೊ ಈಗೇನಾಗುತ್ತೆ, ಅಮೇರಿಕನ್ ಬೈಯರ್ಸು ಇಂಡಿಯನ್ ಮೇಲೆ ಡಿಪೆಂಡ್ ಆಗಲ್ಲ, ಬೇರೆ ದೇಶದ ಮೇಲೆ ಡಿಪೆಂಡ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ಇನ್ನೊಂದು ABC ಕಂಟ್ರಿ, ಆ ಕಂಟ್ರಿಗೆ ಟ್ರಂಪು ಬರೀ 15% ತಾರೀಫ್ನ ಅಪ್ಲಿಕೇಬಲ್ ಮಾಡಿದ್ದಾನೆ. ಸೊ 15% ತಾರೀಫ್ ಅಂದರೆ ಕಮ್ಮಿ ಐತಲ್ವಾ, ಪರವಾಗಿಲ್ಲ, ಒಂದು ಹಂತಕ್ಕೆ ನೋಡಿದ್ರೆ 35% ಕಮ್ಮಿನೇ ಇಂಡಿಯಾ ಕಂಪೇರ್ ಮಾಡಿದ್ರೆ. ಸೊ ಅವಾಗ ಅಮೇರಿಕನ್ ಬೈಯರ್ಸ್ ಏನು ಮಾಡ್ತಾರೆ, ಆ ಒಂದು ದೇಶದಿಂದ ಬರ್ತಿರೋ ಪ್ರಾಡಕ್ಟ್ಸ್ನ ಡಿಪೆಂಡ್ ಆಗಿ ಅದನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅಮೇರಿಕನ್ ಬೈಯರ್ಸು ಯಾವಾಗ ನಮ್ಮ ಇಂಡಿಯಾನ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಾರೆ, ಇಲ್ಲ ಬೇರೆ ದೇಶ ಮೇಲೆ ಡಿಪೆಂಡ್ ಆಗ್ತಾರೆ, ನಮ್ಮ ಇಂಡಿಯಾದ ಎಕ್ಸ್ಪೋರ್ಟ್ಸು ಜಾಸ್ತಿ ಆಗಲ್ಲ. ಇಂಡಿಯಾದು ಮೇನ್ ಎಕ್ಸ್ಪೋರ್ಟ್ಸ್ ಕಂಟ್ರಿಗಳಿರೋದೇ ಈ USA, ತೈವಾನು, ಬೇರೆ ಕಂಟ್ರಿಗಳಿದ್ದಾವೆ, ವಿಯೆಟ್ನಾಂ. ಸೊ ಈ ರೀತಿ ಮೇಜರ್ ದೇಶ ಅಂತ ಬಂದಾಗ USA, ಬಿಕಾಸ್ USA ಇಸ್ ಕನ್ಸಿಡರ್ಡ್ ಎಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟ್ರಿ. ಆ್ಯಂಡ್ ಡಾಲರ್ ಎಸ್ಪೆಷಲಿ ಕರೆನ್ಸಿ ಅಂತ ಬಂದಾಗ ಡಾಲರ್ ಸ್ಟ್ರಾಂಗ್. ಸೊ ಎಲ್ಲ ರೀತಿ ಸ್ಟ್ರಾಂಗ್ ಇರುವಾಗ ಆ ಒಂದು ಕಂಟ್ರಿಗೂ ಪ್ರಾಡಕ್ಟ್ಸ್ ಬೇಕಾಗುತ್ತೆ, ಬಿಕಾಸ್ ನಮ್ಮ ಇಂಡಿಯಾ ಪ್ರಾಡಕ್ಟ್ಸು ಬೇರೆ ದೇಶಕ್ಕೂ ಬೇಕಾಗುತ್ತೆ. ಯಾವ ರೀತಿ ಬೇರೆ ದೇಶದ ಪ್ರಾಡಕ್ಟ್ಸು ನಮ್ಮ ಇಂಡಿಯಾಗೆ ಬೇಕಾಗುತ್ತೆ, ನೆನ್ಪಿಟ್ಕೊಡಿ. ಇದು ನಮ್ಮ ಇಂಡಿಯನ್ ಬಗ್ಗೆ ಯೋಚನೆ ಮಾಡಿದ್ರೆ, ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಎಕ್ಸ್ಪೋರ್ಟ್ಸ್ ಆಗ್ತಿದೆ, ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಎಷ್ಟೋ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಯೂನಿಟ್ಗಳಿದ್ದಾವೆ, ನಾವು ಅದ್ರ ಬಗ್ಗೆ ಮಾತಾಡಲ್ಲ. ಆ್ಯಂಡ್ ನಮ್ಮ ಇಂಡಿಯಾದಿಂದನೇ ಒಳ್ಳೊಳ್ಳೆ ತಲೆಗಳು ಆಚೋಗಿದ್ದಾವೆ. ಅದರ ಅರ್ಥ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಮೈಕ್ರೋಸಾಫ್ಟು CEO ಸತ್ಯ ನಾಡೆಲ್ಲ ನಮ್ಮ ಇಂಡಿಯಾದವರೇ, ಗೂಗಲ್ CEO ಸುಂದರ್ ಪಿಚೈ ನಮ್ಮ ಇಂಡಿಯಾದವರೇ. ಸೊ ಈ ರೀತಿ ಒಳ್ಳೊಳ್ಳೆ ಬ್ರೈನ್ ಇರೋರು ನಮ್ಮ ಇಂಡಿಯಾದಿಂದ ಬಿಟ್ಟು ಆಚೆ ಹೋಗಿ ಅಲ್ಲಿ ಅವ್ರ ಪ್ಲ್ಯಾನ್ನ ಸೆಟಪ್ ಮಾಡಿ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ. ಯಾಕೆ? ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಅಷ್ಟು ಆಪರ್ಚುನಿಟಿ ಇಲ್ಲ ಅಂತ ಮಾಡ್ತಾರೆ ಅವ್ರು. ಆ ಥರ ಇಲ್ಲಿ ಸಬ್ಸಿಡರಿ ಕಂಪ್ನಿನ ಪ್ಲ್ಯಾಂಟ್ ಮಾಡಿ ಅಲ್ಲಿ ಪೇರೆಂಟ್ ಕಂಪ್ನಿಯನ್ನು ಲಾಂಚ್ ಮಾಡಿರ್ತಾರೆ. ಈ ರೀತಿಯೆಲ್ಲ ಆಗ್ತಿದೆ. ಇದೆಲ್ಲ ಆಗ್ತಾ ಇರೋದ್ರಿಂದನೇ ಈ ಹೊರದೇಶದವರು, ಅಂದರೆ ಯಾರು ಈ ಥರ ಟ್ರಂಪ್ ಅಂತವರು ನಮ್ಮ ಇಂಡಿಯಾದ ಅಡ್ವಾಂಟೇಜ್ ತೊಗೊತಾ ಇದ್ದಾರೆ. ಆ್ಯಂಡ್ ನಮ್ಮ ಇಂಡಿಯಾದು ಡಿಮೋಟಿವೇಟ್ ಮಾಡಿ ಡಿಗ್ರೇಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅವರು. ಇದಕ್ಕೋಸ್ಕರನೇ ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಆಗುತ್ತದು. ಸೊ ಇಂಡಿಯಾ ಆಬ್ವಿಯಸ್ಲಿ ಇಂಡಿಯಾ ಎಕ್ಸ್ಪೋರ್ಟ್ ಕಮ್ಮಿ ಆದರೆ
ಫಾರಿನ್ ಕರೆನ್ಸಿ ಟ್ರಾನ್ಸಾಕ್ಷನ್ ಆಗಲ್ಲ, ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು, ಇಂಪೋರ್ಟ್ ಕಮ್ಮಿ ಆಗಬೇಕು. ಇದೇ ಮೇನ್ ಉದ್ದೇಶ ಅಲ್ವಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ರೀಸೆಂಟಾಗಿ ಮೋದಿ GST ರಿಫಾರ್ಮ್ಸ್ ತಂದ್ರಲ್ಲ, ಯಾಕೆ ತಂದ್ರೆ ಆ ಥರ? ಯಾಕೆ ಎಲ್ಲ ಪ್ರಾಡಕ್ಟ್ಸ್ ಮೇಲೆ GST ಕಮ್ಮಿ ಮಾಡಿದ್ರು ಅಂದರೆ, ಆದಷ್ಟು ನಾವು ಇಂಡಿಯನ್ ಬೈಯರ್ಸ್ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ನೇ ಚೂಸ್ ಮಾಡಲಿ. ನೀವು ಬೇಕಾದ್ರೆ ನೋಡಿರ್ಬೋದು, ಮೋದಿ ಭಾಷಣ ಟೈಮಲ್ಲಿ ಮೋದಿ ಒಂದು ಮಾತನ್ನು ಹೇಳ್ತಾರೆ, आज जाने अनजाने हमारी रोजमर्रा की जिंदगी में बहुत सी विदेशी चीजें जुड़ गई, हमें पता तक नहीं है. हमारे जेब में कंघी विदेशी है कि देसी हमें पता ही नहीं. हमें इनसे भी मुक्ति पानी होगी. हम वो सामान खरीदें जो मेड इन इंडिया. ಆದಷ್ಟು ನಮ್ಮ ಇಂಡಿಯನ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ, ನಮ್ಮ ಇಂಡಿಯಾದಲ್ಲಿರೋ ವಸ್ತುಗಳನ್ನೇ ಪರ್ಚೇಸ್ ಮಾಡಿ, ಹೊರದೇಶದಿಂದ ಬರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಡಿ ಅಂತ ಇದನ್ನು ಮುಖ್ಯವಾಗಿ ಹೇಳಿದ್ದಾರೆ. ಬಿಕಾಸ್ ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿದ್ದಾವೆ, ಬಟ್ ಯಾರೂ ಗುರುತಿಸಲ್ಲ. ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದ್ದಾವೆ, ಒಳ್ಳೊಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದ್ದಾವೆ, ಯೂನಿಟ್ಗಳಿದ್ದಾವೆ, ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಿದೆ. ಬಟ್ ಯಾರು ಅದನ್ನು ಉಪಯೋಗಿಸ್ಕೊಳಲ್ಲ ಕರೆಕ್ಟಾಗಿ, ಯಾರಿಗೂ ಗೊತ್ತಿಲ್ಲ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಏನು ಗೊತ್ತಾ ಮೇಜರ್ ಪ್ರಾಬ್ಲಮ್ಮು? ಲ್ಯಾಕ್ ಆಫ್ ನಾಲೆಡ್ಜ್ ಯಾರಿಗೆ ಕಮ್ಮಿ ಇದೆ ಅವ್ರು ಹಿಂದುಳಿತಿದ್ದಾರೆ, ನಾಲೆಡ್ಜ್ ಯಾರು ತುಂಬ ಇದೆ ಅವ್ರು ಮುಂದಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ನಾಲೆಡ್ಜ್ ಕಲಿಬೇಕು ಅಂತ ಆಸೆ, ಬಟ್ ಅವ್ರು ಕೊಲೆ ಗೊತ್ತಿದೆ ಯಾವ ರೀತಿ ಕಲಿಬೇಕು ಅಂತ. ಈ ರೀತಿ ಲೋನ್ ಬರುತ್ತೆ ಇವಾಗ, ಮುಖ್ಯಮಂತ್ರಿ ಆವಾಸ್ ಯೋಜನಾ ಇಲ್ಲ PM ಸ್ಕೀಮ್ಗಳಿದ್ದಾವೆ ಲೋನ್ ಕೊಡೋಂಥ, ಅದನ್ನೇ ಅವೈಲ್ ಮಾಡಬೇಕು. ಯಾವುದೂ ಅದಕ್ಕೆ ಕೆಲವೊಂದು ಟ್ರೈನಿಂಗ್ಸ್ ಇಲ್ಲ ಯಾವ ರೀತಿ ಅದನ್ನು ಅಪ್ಲಿಕೇಬಲ್ ಮಾಡಬೇಕು ಅದು ಯಾವುದೂ ಗೊತ್ತಿಲ್ಲ. ಎಸ್ಪೆಷಲಿ ನಮ್ಮ ಇಂಡಿಯಾದ ಇನ್ನೂ ವಸ್ತು ಸಿಸ್ಟಮ್ ಏನು ಗೊತ್ತಾ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಯಾವುದೋ ಸೇವಾ ಕೇಂದ್ರಕ್ಕೆ ಹೋದರೆ ಆ ಸೇವಾ ಕೇಂದ್ರ ಮುಚ್ಚಿರುತ್ತೆ, ಇಲ್ಲ ಅಲ್ಲಿ ರೆಸ್ಪಾಂಡ್ ಮಾಡೋರಿಗೆ ಗೊತ್ತೇ ಇರಲ್ಲ, ಇಲ್ಲ ರೆಸ್ಪಾಂಡ್ ಕರೆಕ್ಟಾಗಿ ಮಾಡಲ್ಲ. ಇದೇ ಲ್ಯಾಕ್ ಆಫ್ ಪ್ರಾಬ್ಲಮ್ ಆಗ್ತಿರೋದು. ಸೊ ಯಾವಾಗ ಮೋದಿ ಬಂದು ನಮ್ಮ ಇಂಡಿಯಾದ ವಸ್ತುಗಳನ್ನೇ ಬೈ ಮಾಡಿ ನೀವು ಅಂತ ಹೇಳಿಕೆ ಕೊಟ್ಟಾಗ ನಾವು ಅದನ್ನು ಅರ್ಥ ಮಾಡ್ಕೊಂಡು ನಮ್ಮ ಇಂಡಿಯಾದ ವಸ್ತುಗಳನ್ನೇ ಪರ್ಚೇಸ್ ಮಾಡಬೇಕು, ಅದು ಅವ್ರ ಉದ್ದೇಶ ಆಗಿತ್ತು. ಬಿಕಾಸ್ ಮೋದಿಗೂ ಗೊತ್ತು ಹಿಂಗೆ ಹೋದರೆ ಮುಂದೆ ಅದು ನಮ್ಮ ಇಂಡಿಯಾಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಯಾರಿಗೂ ಗೊತ್ತಿವೆಲ್ಲ ಇಂಟರ್ಲಿಂಕ್ ಇರುತ್ತೆ. ರಾಜಕೀಯ ಅಂತ ಬಂದಾಗ ಇಲ್ಲಿ ಇಂಡಿಯನ್ ಎಕಾನಮಿ ಅಂತ ಯೋಚನೆ ಮಾಡಿದಾಗ, ಸೊ ಇಲ್ಲಿ ಇಂಡಿಯಾಗೆ ಈ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ಸ್ ಆಗಲ್ಲ. ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹೇಗೆ ಕಂಪ್ನಿಗಳು ಮುಂದುವರಿತವೆ? ಈಗ ಇನ್ನೊಂದು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೂ ಟ್ರಂಪ್ ತಾರೀಫ್ನ ಅಪ್ಲಿಕೇಬಲ್ ಮಾಡಿದ್ದಾನೆ. ಸೊ ಈಗ ನಮ್ಮ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗೋ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸು ಅಮೇರಿಕಾದಲ್ಲಿ ಜಾಸ್ತಿ ಆಗುತ್ತೆ, ದುಬಾರಿ ಆಗುತ್ತೆ. ಸೊ ಅಮೇರಿಕಾದವ್ರು ಆಬ್ವಿಯಸ್ಲಿ ಅಗೇನ್ ನಂಗೆ ಬೇಡಪ್ಪ ಪ್ರಾಡಕ್ಟ್ಸು ನಮ್ಮ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ಕೊಳಲ್ಲ ಅಂತ ಹೇಳಿಕೆ ಕೊಟ್ಟರೆ ಏನಾಗುತ್ತೆ? ಇಂಡಿಯಾ ಎಕ್ಸ್ಪೋರ್ಟೇ ಮಾಡೋಕ್ಕಾಗಲ್ಲ. ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ಟಾಕ್ ಮಾರ್ಕೆಟು ಡೌನ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಡೌನ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಒಂದು ಅಕ್ಷಯ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅಂತ ಒಂದು ಕಂಪನಿ. ನಾನು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಫಾರ್ಮಾಸ್ಯೂಟಿಕಲ್ ನಾನು USA ಮೇಜರ್ ಮೆಡಿಸಿನ್ಸ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀನಿ. ಬಿಕಾಸ್ USA ಅಷ್ಟೊಂದು ಸ್ಟ್ರಾಂಗ್ ಡಾಕ್ಟರ್ಸ್ ಇಲ್ಲ, ಸ್ಟ್ರಾಂಗ್ ಮೆಡಿಸಿನ್ ಅಡ್ವೈಸರ್ಸ್ ಇಲ್ಲ. ನಮ್ಮ ಇಂಡಿಯಾ ಮೇಲೆ ಅವರು ಡಿಪೆಂಡ್ ಆಗಿದ್ದಾರೆ. ಈಗ ಟ್ರಂಪ್ ಈ ಥರ ತಾರೀಫ್ ಹಾಕಿದ್ರೆ ನಾನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋದಾಗ US ಇಂಪೋರ್ಟ್ ಮಾಡ್ಕೊಂಡಾಗ ಈ US ಅಂತ ಹೇಳಿಕೆ ಕೊಡ್ತಾರೆ, ನನಗೆ ಅಕ್ಷಯ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಕಂಪನಿಯಿಂದ ಪ್ರಾಡಕ್ಟ್ಸ್ ಬೇಡ, ಬಿಕಾಸ್ ಅದು ನನಗೆ ಜಾಸ್ತಿ ಕಾಸ್ಟ್ಲಿ ಆಗ್ತಿದೆ, ನನಗೆ ಅದು ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ ಕೊಟ್ಬಿಡ್ತಾರೆ. ಯಾರಿಗೆ ಹೊಡ್ತಾ ಬಿಡೋದು? ನಾನು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿದ್ದೀನಿ, ನನ್ನ ಒಂದು ಶೇರ್ $1,000 ಇತ್ತು ಎಕ್ಸಾಂಪಲ್. ಈಗ ಅವ್ರು ಹೇಳಿದ ಮೇಲೆ ನಾನು ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಆಯಿತು. ಎಕ್ಸ್ಪೋರ್ಟ್ ಮಾಡೋದು ಕಮ್ಮಿ ಆದಮೇಲೆ ನಂದು ಕರೆನ್ಸಿ ಟ್ರಾನ್ಸಾಕ್ಷನ್ ಆಗಲ್ಲ, ಪ್ರಾಫಿಟ್ ಆಗಲ್ಲ. ಸೀದಾ $1,000 ಇದ್ದು 900, 800, 700, 600 ಬರುತ್ತೆ. ಈ ರೀತಿಯೇ ಡೌನ್ ಆಗುತ್ತೆ ಪೂರ್ತಿ. ಈ ರೀತಿ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಟ್ರಂಪು ಈ ರೀತಿ 25%, 50% ತಾರೀಫ್ನ ಒಳ್ಳೆ ಆಟ ಆಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಯಾವ ರೀತಿ ತೊಗೋಬೋದು, ಇಂಡಿಯಾ ಯಾವ ರೀತಿ ಅದನ್ನು ಎದುರಿಸಿ ಬೇರೆ ರೀತಿಗಳ ದಾರಿ ಹುಡುಕೊಂಡು ನಮ್ಮ ಇಂಡಿಯಾನ ಸ್ಟ್ರಾಂಗ್ ಮಾಡ್ಕೋಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇದನ್ನು ನಿಮ್ಗೆ ಯಾರೂ ಹೇಳಲ್ಲ, ಇದನ್ನು ನಾವೇ ಯೋಚನೆ ಮಾಡಬೇಕು. ನಮ್ಮ ಇಂಡಿಯಾ ಬಗ್ಗೆ ಯೋಚನೆ ಮಾಡಬೇಕು. ಕಂಟ್ರಿ ಅಂತ ಬಂದಾಗ, ಎಕಾನಮಿ ಬಂದಾಗ ನಾವು ಅದರಲ್ಲಿ ಇದ್ದೀವಿ. ಇದು ನಿಮಗೆ ತುಂಬ ಜನಕ್ಕೆ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಇಂಡಿಯಾಗೆ ಏನಂದರೆ ನಮಗೇನಾಗುತ್ತೆ, ನಾನು ಆರಾಮಾಗಿದ್ದೀನಲ್ಲ, ಬೆಂಗಳೂರಲ್ಲಿ ಆರಾಮಾಗಿ ಸೇಫ್ ಆಗಿದ್ದೀನಿ, ಆ ಥರ ಅನ್ಕೊಳ್ಳೋದು ದೊಡ್ಡ ತಪ್ಪು. ನೀವು ಏನೇ ಆಗಲಿ, ಎಕಾನಮಿ ಏನೇ ಆಗಲಿ, ಅಕಸ್ಮಾತ್ ಈ ಥರ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ದಿರಾ ಪ್ರೈಸು ಇನ್ಫ್ಲೇಷನ್ ಜಾಸ್ತಿ ಆದರೆ ಎಕ್ಸ್ಟ್ರಾ ಕೊಟ್ಟು ತೊಗೊಳೋದು ಯಾರು? ನಾವೇ. ಬಟ್ ನಾವು ಬೈತೀವಿ, ಏನಪ್ಪ ಇದು ಪೆಟ್ರೋಲ್ $103 ಇತ್ತು ಮೊನ್ನೆ, ಇವಾಗ $120 ಆಗಿದೆ ಅಂತ ಬೈತೀವಿ. ಬಟ್ ಅಷ್ಟೇ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ನಾವು ಬೈದು. ಯಾಕೆ $120 ಆಯಿತು? ಏನಕ್ಕೆ ಕಾರಣ? ಯಾರೂ ಮಾತಾಡಲ್ಲ, ಯಾರು ಯೋಚನೆ ಮಾಡಲ್ಲ. ಮುಂದೊಂದು ದಿನ $150, $200 ಪೆಟ್ರೋಲ್ 1 ಲೀಟ್ರ್ $200 ಹತ್ರ ನಾವು ತೊಗೊಳ್ತೀವಿ. ಏನು ಒಂದೆರಡು ಮಾತು ಬೈತೀವಿ ಅಷ್ಟೇ, ಗೌರ್ಮೆಂಟ್ಗೆ ತೊಗೋತೀವಿ. ಬಟ್ ಗೌರ್ಮೆಂಟ್ ಯಾಕೆ ಈ ಥರ ಮಾಡ್ತು? ನಾವೇ ಕಾರಣ ಅದಕ್ಕೆ. ನಾವು ಒಳ್ಳೊಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಮುಂದೆ ಬಂದು ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ಸೆಟಪ್ ಮಾಡಿ ಬಿಸ್ನೆಸ್ ಮಾಡೋದು ಕಮ್ಮಿ ಆಗಿದ್ದಾರೆ. ಇದೇ ಪ್ರಾಬ್ಲಮ್ ಆಗ್ತಿದೆ. ನಾವೇನು ಮಾಡ್ತೀವಿ, ಬೇರೆ ಯಾರಾದರೂ ಬಂದು ನಮಗೆ ಹೇಳಿಕೆ ಕೊಟ್ಟು ಬೇರೆ ಒಬ್ಬ ಲೀಡ್ರನ್ನ ಚೂಸ್ ಮಾಡಿ ಆ ಲೀಡ್ರ್ ಹೇಗೆ ಕೇಳ್ತಾರೋ ಅದನ್ನೇ ನಾವು ಫಾಲೋ ಮಾಡ್ತೀವಿ. ಅದನ್ನು ಮಾಡೋ ತಪ್ಪು. ನಮ್ಮ ಓನ್ ಡಿಸಿಷನ್ ನಾವು ತೊಗೊಳ್ತಾ ಇಲ್ಲ. ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಟ್ರಿಲಿಯನ್ ಎಕಾನಮಿ ಆದ್ರೂ ನಾನು ನಿಮ್ಗೆ ಹೇಳ್ತೀನಿ, ಇಂಡಿಯಾ ಇಸ್ ಎ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್. ಬಿಕಾಸ್ ಇಲ್ಲಿರೋ ಮೈಂಡ್ಸೆಟ್
ಇಂಡಿಯಾದಲ್ಲಿರೋ ಮೈಂಡ್ಸೆಟ್ಟು ಜುಗಾಡ್ ಮೈಂಡ್ಸೆಟ್ಟು. ಇಲ್ಲಿ ಈ ಥರ ಮೈಂಡ್ಸೆಟ್ ನಿಮ್ಗೆ ಯಾರಿಗೂ ಸಿಗಲ್ಲ. ಸೊ ಇಂಡಿಯಾದವ್ರು ಅದಕ್ಕೆ ಮೇಲೆ ಬರೋಕ್ಕೆ ಪ್ರಯತ್ನ ಪಟ್ಟಾಗೆಲ್ಲ ಈ ರೀತಿ ತಾರೀಫ್ ಹಾಕಿ ನಮ್ಗೆ ತುಳಿತಾರೆ. ನಮಗೆ ಯಾವುದೂ ಐಡಿಯಾಗಳು ಬರೋಲ್ಲ, ನಾವು ಅದಕ್ಕೆ ಹಿಂದೆ ಹೋಗ್ಕೊಂಡ್ಬಿಡ್ತೀವಿ. ಆ್ಯಂಡ್ ಎಲ್ಲದಕ್ಕೂ ಒಂದಿಷ್ಟು ರೂಲ್ಸ್ ಕೊಟ್ಟಿದ್ದಾವೆ, ಅದನ್ನು ಫಾಲೋ ಮಾಡಬೇಕು. ಬಟ್ ಯಾರಿಗೂ ಗೊತ್ತಿಲ್ಲ. ಎಲ್ಲದಕ್ಕೂ ಕ್ಯೂ ನಿಂತ್ಕೋಬೇಕು, ಎಲ್ಲದಕ್ಕೂ ತಲೆನೋವು. ಸೊ ಅದು ಯಾರು ತಲೆ ಕಟ್ಸ್ಕೊಳಕ್ಕೆ ಹೋಗಲ್ಲ ನಮ್ಮ ಇಂಡಿಯಾದವರು. ಈ ರೀತಿ ಆಗಿ ಎಷ್ಟೋ ಟ್ಯಾಲೆಂಟ್ಗಳು ಹಿಂದೆ ಉಳ್ಕೊಂಡಿದ್ದಾವೆ. ಸೊ ಈ ರೀತಿ ಟ್ರಂಪ್ ತಾರೀಫ್ ಅಂತ ಬಂದಾಗ ಟ್ರಂಪ್ ತಾರೀಫು ನಮ್ಮ ಇಂಡಿಯಾ ಮೇಲೆ ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೂ ತಾರೀಫ್ ಅಂತ ಅಪ್ಲಿಕೇಬಲ್ ಆದಾಗ ನಮ್ಮ ಇಂಡಿಯಾಗೆ ಇಂಪ್ಯಾಕ್ಟ್ ಆಗೋದು. ಅಮೇರಿಕಾಗೆ ಇಂಪ್ಯಾಕ್ಟ್ ಆಗಲ್ಲ. ಅಮೇರಿಕಾಗೆ ಏನಾಗುತ್ತೆ, ಅಮೇರಿಕಾ ಬೇರೆ ಕಡೆ ಹೋಗುತ್ತೆ ಅಷ್ಟೇ. ಅಮೇರಿಕಾಗೆ ಇಂಪ್ಯಾಕ್ಟ್ ಏನೋ ನಮ್ಮ ಇಂಡಿಯನ್ ಪ್ರಾಡಕ್ಟ್ಸ್ನ ಲೂಸ್ ಮಾಡ್ಕೊಳುತ್ತೆ ಅಷ್ಟೇ. ಅದಕ್ಕೆ ರೆಡಿ ಅವರು, ಅದಕ್ಕೆ ರೆಡಿ ಇರೋದಕ್ಕೇನೆ ತಾರೀಫ್ ಹಾಕೋದು. ನೆನ್ಪಿಟ್ಕೊಳ್ಳಿ, ಯಾವಾಗ ನಮ್ಮ ಒಂದು ಬುಡ ನಾವು ಸ್ಟ್ರಾಂಗ್ ಮಾಡಿಕೊಂಡು ಆಮೇಲೆ ತಾರೀಫ್ ಹಾಕ್ತೀವಿ, ನಾವು ಆಟೋಮೆಟಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿದ ಅವ್ರು ಆಲ್ರೆಡಿ ಅಡಿಪಾಯನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ತಾರೀಫ್ ಹಾಕ್ತಿದ್ದಾರೆ ಅಂತ. ಈ ರೀತಿ ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಇಂಡಿಯಾದ ಎಕ್ಸ್ಪೋರ್ಟ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಇಂಡಿಯನ್ ಎಕಾನಮಿ ಡೌನ್ ಆಗುತ್ತೆ. ಇಂಡಿಯನ್ ಎಕಾನಮಿ ಡೌನ್ ಆದರೆ ಸ್ಟಾಕ್ ಮಾರ್ಕೆಟ್ ಡೌನ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಡೌನ್ ಆದರೆ ಕಂಪ್ನಿಗಳ ಪ್ರಾಫಿಟ್ ಡೌನ್ ಆಗುತ್ತೆ. ಕಂಪನಿಗಳ ಪ್ರಾಫಿಟ್ ಡೌನ್ ಆದರೆ ಕಂಪನಿಗಳು ಬೇಕು ಅಂತಾನೆ, ಅವ್ರಿಗೆ ಪ್ರಾಫಿಟ್ ಬೇಕು ಅಂತಾನೆ ಅವ್ರ ಜೀವನ ನಡೆಸಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಪ್ರೈಸ್ನ ಜಾಸ್ತಿ ಮಾಡ್ತಾರೆ. ಪ್ರೈಸ್ ಜಾಸ್ತಿ ಮಾಡ್ದಂಗೆ ಪ್ರತಿಯೊಂದು ಪ್ರಾಡಕ್ಟ್ಸೂ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆದರೆ ಇನ್ಫ್ಲೇಷನ್ ಆಗುತ್ತೆ. ಆಮೇಲೆ ಅಗೇನ್ ಅದು ಎಲ್ಲ ಕಡೆ ಸುಟ್ಕೊಂಡ್ಬಂದು ನಮ್ಗೆ ಲಾಸ್ಟ್ ಕನ್ಸ್ಯೂಮರ್ ನಮಗೆ ಬಂದು ಹೊಡ್ತಾ ಬೀಳುತ್ತೆ. ಟ್ರಂಪ್ ತಾರೀಫ್ ಹಾಕೋದ್ರಿಂದ ನಮಗೂ ಹೊಡ್ತಾ ಬೀಳುತ್ತೆ. ನೆನ್ಪಿಟ್ಕೊಳ್ಳಿ, ಟ್ರಂಪ್ ತಾರೀಫ್ ಹಾಕೋದ್ರೆ ಮೋದಿ ನೋಡ್ಕೊತಾನೆ ಬಿಡು. ಮೋದಿ ನೋಡ್ಕೊತಾನೆ, ನಾವು ಇಲ್ಲಿದ್ದೀವಲ್ಲ ಇಂಡಿಯಾದಲ್ಲಿ, ಅದು ನಮಗೂ ಇಂಪ್ಯಾಕ್ಟ್ ಆಗುತ್ತೆ ಇಂಡೈರೆಕ್ಟ್ಲಿ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ದಿನ, ಎಲ್ಲೋ ಒಂದು ಟೈಮಲ್ಲಿ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಸೊ ಈ ರೀತಿ ಟ್ರಂಪ್ ತಾರೀಫು ಇಂಪ್ಯಾಕ್ಟ್ ಆಗ್ತಿದೆ ಇಂಡಿಯಾಗೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ನೀವು ಕಮೆಂಟ್ ಮಾಡಿ ಹೇಳಿ, ಈ ರೀತಿ ಇಂಪ್ಯಾಕ್ಟ್ ಆಗ್ಬೋದಾದ್ರೆ ನನಗೆ ಏನು ಮಾಡ್ಬೋದು ಇಂಡಿಯಾ, ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನಿಮ್ಮ ಮನಸ್ಸಿಗೆ ಏನಂತ ತಿಳಿಸಿ. ಇದು ಈ ರೀತಿಯೇ ಮುಂದುವರಿಬಾರ್ದಾ, ಇಲ್ಲ ಟ್ರಂಪ್ ಯಾವ ರೀತಿ ಮೆಷರ್ಸ್ನ ತೊಗೋಬೋದು, ಬೇರೆ ರೀತಿ ಮೆಷರ್ಸು, ಇಲ್ಲ ಇಂಡಿಯಾ ಯಾವ ರೀತಿ ಮುನ್ನುಗ್ಬೋದು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.